ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆಯಾ ಆಮ್ಲ ಜ್ಯೂಸ್ ಕುಡಿಯೋದ್ರಿಂದ? ಆದರೂ ದಿನಾಲೂ ಕುಡಿತಾ ಇಲ್ಲ ಅಂತ ಬೇಜಾರಾಗ್ತಾ ಇದೆಯಾ? ಮತ್ತು ಸೀಸನ್ ಕಳೆದೋಗ್ತಾ ಇದೆ, ಹೇಗೆ ಮಾಡೋದು ಅನ್ಕೋತಾ ಇದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಅಥವಾ ಆಮ್ಲ ಜ್ಯೂಸ್ ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ತಿಂಗಳುಗಟ್ಟಲೆ ಡೈಲಿ ದಿಢೀರಾಗಿ 2 ಸೆಕೆಂಡ್ಗಳಲ್ಲಿ ಮಾಡ್ಕೊಂಡು ಕುಡಿಬೋದು. ಹಾಗಿದ್ದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲೇದಾಗಿ 1 kgಯಷ್ಟು ಬೆಟ್ಟದ ನೆಲ್ಲಿಕಾಯನ್ನು 2-3 ಸರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ. ಇದರಲ್ಲಿರೋ ಬೀಜನ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ತುರಿದು ಬೇಕಾದರೂ ಯೂಸ್ ಮಾಡ್ಕೋಬೋದು, ಬಟ್ ಲೇಟ್ ಆಗುತ್ತೆ. ಇಲ್ಲಿ ನೋಡಿ 1 kgಯಷ್ಟು ಆಮ್ಲನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4-5 ಅಷ್ಟೇ ಉಳಿಸ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನೋಡಿ, ಹಸಿ ಅರಿಶಿನ ಕೊಂಬು ಹಸಿಯಾಗಿರುತ್ತೆ. ಇವಾಗ ಹೇಗಿದ್ದರೂ ಸೀಸನ್ ಇದೆ ಅಲ್ವಾ, ಅದಕ್ಕೆ ಅರಿಶಿನ ಕೊಂಬನ್ನು ಯೂಸ್ ಮಾಡ್ತಾಯಿದ್ದೀನಿ ಹಸಿದು. ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೆ ಆಲ್ರೆಡಿ. ಇವಾಗ ಇದ್ರ ಮೇಲೆ ಇರೋ ಸಿಪ್ಪೆ ಎಲ್ಲ ಬೀಡ್ಸ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಸಮ ಪ್ರಮಾಣದಲ್ಲಿ ಶುಂಠಿನೂ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ಮೇಲಿರೋ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು. ಅರಿಶಿನ ಕೊಂಬು ಸಿಕ್ಕಿಲ್ಲ ಅಂದರೆ ಹಸಿದು, ನೀವು ಬೇಕಿದ್ದರೆ ಅರಿಶಿನ ಪುಡಿ ಯೂಸ್ ಮಾಡ್ಕೋಬೋದು. ಹಾಗೆ 20 ಗ್ರಾಮ್ನಷ್ಟು ಕಾಳು ಮೆಣಸನ್ನು ಜಜ್ಜಿಟ್ಕೊಂಡಿದ್ದೀನಿ. ಜ್ಯೂಸ್ ಜಾರನ್ನು ತೊಗೊಂಡಿದ್ದೀನಿ ನೋಡಿ, ದೊಡ್ಡದಾಗಿದೆ. ದೊಡ್ಡ ಮಿಕ್ಸಿ ಜಾರೇ ತೊಗೋಬೇಕಾಗುತ್ತೆ. ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕಾಳು ಮೆಣಸನ್ನು ಸೇರಿಸ್ಕೊಂಡೆ. ಇವಾಗ ಮಿಕ್ಸಿ ಜಾರಲ್ಲಿ 25 ಗ್ರಾಮ್ನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಕರಿಬೇವನ್ನು ತೊಳೆದು ಹಾಕೋತಾ ಇದ್ದೀನಿ. ಹಾಗೆ ಪುದೀನೂ ತೊಳೆದು ಹಾಕೋತಾ ಇದ್ದೀನಿ. ಹಾಗೆ ಶುಂಠಿ ಮತ್ತು ಅರಿಶಿನೂ ಸೇರಿಸ್ಕೊಂಡೆ. ಇವಾಗ ನೋಡಿ, ಬೆಟ್ಟದ ನೆಲ್ಲಿಕಾಯನ್ನು ಸೇರಿಸ್ಕೋತಾ ಇದ್ದೀನಿ. ಈ ಜ್ಯೂಸ್ ಜಾರು 1.5 ಲೀಟರು ಅಥವಾ 1.5 ಲೀಟ್ರ್ಗಿನ್ನ ಜಾಸ್ತಿನೇ ಕೆಪಾಸಿಟಿ ಇದೆ. ಓಕೆ, ಇವಾಗ ಪಿಂಕ್ ಸಾಲ್ಟನ್ನು ಹಾಕೋತಾ ಇದ್ದೀನಿ, ಅಥವಾ ಕಲ್ಲುಪ್ಪು ಹಾಕೋಬೋದು, ಅಥವಾ ಇದು ಕಾಲನಮಕ್ ಇರುತ್ತಲ್ಲ ಅದನ್ನು ಹಾಕೋಬೋದು. ನೀರು ಒಂದು ಅರ್ಧ ಲೀಟರ್ನಷ್ಟು ಸೇರಿಸ್ಕೊಂಡು ಇವಾಗ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ಇಲ್ಲಿ ಸ್ಟಾರ್ಟಿಂಗು ಒಂದು ಅರ್ಧ ಲೀಟ್ರನ್ನು ಸೇರಿಸ್ಕೊಂಡೆ, ಬಟ್ ಆವಾಗವಾಗ ನೀರು ಹಾಕ್ಕೊಂಡು ರುಬ್ಕೊತಾ ಇರಬೇಕು. ನೋಡಿ, ಇವಾಗ ರೆಡಿ ಆಗೋಯ್ತು. ಇವಾಗ ನಾನಿದನ್ನು ಜರಡಿ ಸೋಸ್ಕೋತಾ ಇದ್ದೀನಿ. ಜಾರಲ್ಲಿ ಇರೋದೆಲ್ಲದನ್ನು ಸೋಸ್ಕೊಂಡಿದ್ದಾದಮೇಲೆ ಮತ್ತೆ ಜಾರಿಗೆ ಇದು ಉಳಿದಿರುತ್ತಲ್ಲ, ಇದನ್ನು ಮತ್ತೆ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಮತ್ತೆ 1 ಲೀಟ್ರ್ನಷ್ಟು ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಂಡು ಮತ್ತೆ ಸೋಸ್ಕೋತಾ ಇದ್ದೀನಿ. ಹಾಗಿರೋ ಜ್ಯೂಸ್ ರೆಡಿ ಆಗೋಯ್ತು. ಇದು ಉಳಿದಿದೆಯಲ್ಲ, ಇದನ್ನು ಬೇಕಿದ್ದರೆ ಚಪಾತಿ ಹಿಟ್ಟಿಗೆ ಕಲಿಸ್ಕೊಂಡು ಚಪಾತಿ ಮಾಡ್ಕೋಬೋದು. ಇವಾಗ ನೋಡಿ, ಟೋಟಲ್ ಒಂದು 2.5 ಲೀಟರ್ನಷ್ಟು ಜ್ಯೂಸ್ ಸಿಕ್ಕಿದೆ. ಈ ಸ್ಟೇಜಲ್ಲಿ ಒಂಚೂರು ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪೇನಾದರೂ ಕಡಿಮೆ ಅನಿಸಿದರೆ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಡೈರೆಕ್ಟಾಗಿ ಕುಡಿಯೋಕ್ಕಾಗೋದೇ ಇಲ್ಲ. ಈ ಜ್ಯೂಸು ತುಂಬ ಕಾನ್ಸಂಟ್ರೇಟೆಡ್ ಆಗಿರುತ್ತೆ, ಅಂದರೆ ಗಾಢವಾಗಿರುತ್ತೆ. ಇದನ್ನು ಡೈಲ್ಯೂಟ್ ಮಾಡಿಕೊಂಡೇ ಕುಡಿಬೇಕು. ಅಂದರೆ ಪ್ಲೇನ್ ನೀರಿಗೆ ಈ ಜ್ಯೂಸನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೇಕು, ಅಥವಾ ಈ ಥರ ಐಸ್ ಕ್ಯೂಬನ್ನು ಹಾಕ್ಕೊಂಡು ಡೈಲ್ಯೂಟ್ ಮಾಡಿಕೊಂಡು ಕುಡಿಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಜ್ಯೂಸನ್ನು ಐಸ್ ಮೋಲ್ಡ್ಗೆಲ್ಲ ಹಾಕಿಬಿಟ್ಟು ಡೀಪ್ ಫ್ರೀಝರಲ್ಲಿ ಒಂದು 10 ಅವರ್ಸು 10 ಗಂಟೆಗಳ ಕಾಲ ಇಟ್ಟಿದ್ದೆ. ಇವಾಗ ನೋಡಿ, 10 ಅವರ್ಸ್ ಆದಮೇಲೆ ಇದನ್ನೆಲ್ಲ ಡಿಮೋಲ್ಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಈ ಜ್ಯೂಸ್ ಕ್ಯೂಬ್ಸ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಜ್ಯೂಸ್ ಕ್ಯೂಬ್ಸು ರೆಡಿ ಆಗೋಯ್ತು. ನಾನಿದನ್ನು ಇವಾಗ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಜಿಪ್ ಲಾಕ್ ಕವರ್ ಸಿಗುತ್ತಲ್ಲ, ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇದರಲ್ಲಿ ಇವನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೋತಿದ್ದೀನಿ ಡೀಪ್ ಫ್ರೀಝರಲ್ಲಿ. ನೋಡಿ, ಎಷ್ಟೊಂದು ಜ್ಯೂಸ್ ಕ್ಯೂಬ್ಸು ರೆಡಿ ಆಗೋಗಿದ್ದವು. 1 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. ಉಗುರು ಬೆಚ್ಚಗಿರೋ ನೀರನ್ನಾದರೂ ತೊಗೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಟೆಂಪ್ರೇಚರ್ ಇರೋ ನೀರನ್ನಾದರೂ ತೊಗೊಳ್ಳಿ. ಇದಕ್ಕೆ 4-5 ಐಸ್ ಕ್ಯೂಬ್ಸ್, ಜ್ಯೂಸ್ ಕ್ಯೂಬ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಡೈಲಿ ಕುಡಿಬೋದು. ಈ ಜ್ಯೂಸ್ ಕ್ಯೂಬ್ಸ್ನ ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು ಡೀಪ್ ಫ್ರೀಝರಲ್ಲಿ. ಬೇಕಾದಾಗ ಅಥವಾ ಡೈಲಿ ಪ್ಲೇನ್ ವಾಟರ್ಗೆ 4-5 ಜ್ಯೂಸ್ ಕ್ಯೂಬ್ಸ್ನ ಹಾಕ್ಕೊಂಡು ಕುಡಿಬೋದು. ಎಷ್ಟು ಈಸಿ ಕೆಲಸ ನೋಡಿ, ಕಷ್ಟನೇ ಇಲ್ಲ. ಡೈಲಿ ಈ ಜ್ಯೂಸ್ ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ಗೇನು ಕಡಿಮೆ ಇದೆಯಾ?
ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಆಮ್ಲ ಜ್ಯೂಸ್ ಕುಡಿಯೋದ್ರಿಂದ. ಓಕೆ ಫ್ರೆಂಡ್ಸ್, ಈ ಈಸಿಯಾದ ರೆಸಿಪಿನ ನೀವು ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.